ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಹಾಗೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಮಂಗಳವಾರ. ಸೊ ಮಂಗಳವಾರ ಪ್ರತಿಯೊಂದು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಎದ್ದಿದ್ದು ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಎದ್ದಿರೋ ಟೈಮಿಂಗ್ಸ್ಗೆ ಹೇಳ್ಬಿಟ್ಟು ಶಾಕ್ ಆಗಿಬಿಡ್ತೀರಾ. ಆ್ಯಕ್ಚುಲಿ ನಾನು ಎದ್ದಿದ್ದೆ ಫ್ರೆಂಡ್ಸ್ ಇವಾಗ 7:30 ಆಯಿತು. ನೈಟು ಸ್ವಲ್ಪ ಮಲಗೋದು ಲೇಟ್ ಆಗಿಬಿಟ್ಟು ಅಂತೇಳಿ ಎದ್ದಿದ್ದು ಕೂಡ ಲೇಟ್ ಆಯಿತು. ಸೊ ಹಾಗೆ ಬೇಗ ಬೇಗ ಎದ್ದು ಹೋಗ್ಬೇಕಿತ್ತು ಅಂತೇಳಿ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಕ್ಲೀನಿಂಗ್ ಮಾಡಿ ಮತ್ತು ನಾನು ನಿಮಗೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಮುಂಚೆನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿ ನೋಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಿತ್ತು. ಆ್ಯಕ್ಚುಲಿ ಸ್ವಲ್ಪ ನನ್ನ ಸಣ್ಣ ಮಗನಿಂದ ಆಗಿರ್ಬೋದು, ನನ್ನ ದೊಡ್ಡ ಮಗನಿಂದ ಆಗಿರ್ಬೋದು, ಸ್ವಲ್ಪ ನೈಟು ಮಲಗೋದು ಸ್ವಲ್ಪ ಲೇಟೇ ಆಗ್ತಾಯಿದೆ ಫ್ರೆಂಡ್ಸ್. ಸೊ ದಟ್ ಹಾಗಾಗಿ ನನಗೆ ಮಾರ್ನಿಂಗ್ ಎದ್ದೇಳೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಆದರೂ ಯಾಕೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬೆಳಗ್ಗೆ ಎದ್ದೇಳೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ದಟ್ ಹಾಗಾಗಿ ನಾನು ಸ್ವಲ್ಪ ಇವತ್ತು ಲೇಟಾಗಿ ಎದ್ಬಿಟ್ಟೆ. ಸೊ ಲೇಟಾಗಿ ಎದ್ದಿದ್ದೆ. ಆಮೇಲೆ ಎದ್ದು ನೋಡ್ತೀನಿ, ಟೈಮ್ ಆಲ್ರೆಡಿ ಎಷ್ಟೊಂದು ಆಗಿಬಿಟ್ಟಿದೆ. ಆಮೇಲೆ ಹುಡುಗನ ಸ್ಕೂಲಿಗೆ ಬೇರೆ ಸೆಂಡ್ ಮಾಡಬೇಕು. ಹಾಗಾಗಿ ಇನ್ನೇನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ಕ್ವಿಕ್ಕಾಗಿ ಕೆಲಸನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಹಾಗೆ ಫ್ರೆಂಡ್ಸ್, ರೈಸು ರಾತ್ರಿ ಸಾಂಬಾರೆಲ್ಲ ಇತ್ತು, ಅದನ್ನೆಲ್ಲ ಬೇರೆ ಇದಕ್ಕೆ ಶಿಫ್ಟ್ ಮಾಡಿ ನಾವನ್ನೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತೇಳಿ ಲೇಟಾಗಿ ಎದ್ದರೆ ಎಷ್ಟು ಅರ್ಜೆಂಟ್ ಆಗುತ್ತೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್, ನಾವು ಮಾಡ್ತಿರೋ ಕೆಲಸದಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವೇನೋ ಅನ್ನೋಷ್ಟು, ಅಯ್ಯೋ ಕೆಲಸ ಇರೋ ಯಾರಿಗೆ ಬೇಕು ಅನ್ನೋ ಅಷ್ಟು ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಟೈಮ್ ಮೂವ್ ಆಗ್ತಾ ಇರುತ್ತೆ. ಸೊ ದಟ್ ಹಾಗಾಗಿ ಹಾಗೆ ಫ್ರೆಂಡ್ಸ್, ಇನ್ನು ತುಂಬ ಕ್ವಿಕ್ಕಾಗಿಯೇ ಕೆಲಸನೆಲ್ಲ ಮಾಡಿಕೊಂಡೆ. ಹಾಗೆ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂಥೇಳಿ ನಾನಿವತ್ತು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಜೊತೆಗೆ ನಾನಿಲ್ಲಿ ಅವರೆಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ. ಹಸಿ ಅವರೆಕಾಳಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನು ಸಹ ನಾವು ಬಿಡಿಸ್ಕೊಂತ ಕೂತ್ಕೊಂಡು ಸ್ವಲ್ಪ ಲೇಟ್ ಆಗಿಬಿಡ್ತು ನೈಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನೇನು ಬೇಕು ನೋಡಿ, ನಾನಿಲ್ಲಿ ಅವರೆಕಾಳಿನ ಪಲ್ಯ ಮಾಡಲಿಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಜೊತೆಗೆ ಫ್ರೆಂಡ್ಸ್, ನಾನಿಲ್ಲಿ ಹಸಿಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಮತ್ತು ಆಲೂಗಡ್ಡೆನೂ ತೊಗೊಂಡಿದ್ದೀನಿ. ಈ ಹಸಿ ಅವರೆಕಾಳಿಗೆ ಆಲೂಗಡ್ಡೆನ ಸಣ್ಣಗೆ ಹೆಚ್ಚಿ ಆ್ಯಡ್ ಮಾಡೋದ್ರಿಂದ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಯಾವ ರೀತಿ ಹಸಿ ಅವರೆಕಾಳಿನ ಪಲ್ಯ ಮಾಡ್ತೀನಿ ಅಂಥೇಳಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಕ್ವಿಕ್ಕಾಗಿ ಮಾಡ್ಕೊಬೋದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ದಟ್ ಹಾಗಾಗಿ ಮೊದಲಿಗೆ ಏನೆಲ್ಲ ತೊಗೊಂಡಿದ್ದೀನಲ್ವ ಅದೆಲ್ಲ ಮೊದಲಿಗೆ ಹೆಚ್ಚಿ ತೊಗೊಂಡ್ಬಿಡೋಣ. ಜೊತೆಗೆ ಫ್ರೆಂಡ್ಸ್, ನಾನು ಲೇಟಾಗಿ ಎದ್ದಿದ್ದು ಓಕೆ, ಬಟ್ ಇದ್ರ ಜೊತೆಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ನನ್ನ ಚಿಕ್ಕ ಮಗ ಎದ್ದಿಲ್ಲ ಫ್ರೆಂಡ್ಸ್. ಅದೇ ನನಗೆ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಇನ್ನು ನನ್ನ ಸಣ್ಣ ಮಗನೂ ಎದ್ಬಿಟ್ಟಿದ್ದಾರೆ. ಅವನಿಗೆ ಫೀಡ್ ಮಾಡಿಸಿ, ಅವನಿಗೆ ಸುಧಾರಿಸಿ, ಸ್ವಲ್ಪ ಹೊತ್ತಿಗೆ ಫೀಡ್ ಮಾಡ್ಸೋಕ್ಕೆ ಓಡಿ ಬಂದುಬಿಡ್ತಾನೆ ಫೀಡ್ ಮಾಡಿಸೋ ಅಂತ. ಆಮೇಲೆ ಅಲ್ಲೇ ಅವನಿಗೆ 1 ಅವರ್ ಟೈಮ್ ಬೇಕಾಗುತ್ತೆ. ಇನ್ನು ಲೇಟ್ ಬೇರೆ ಆಗಿತ್ತು. ಥ್ಯಾಂಕ್ ಗಾಡ್, ಹೇಗೋ ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ, ಮಾಡಲಿ ಅಂತೇಳ್ಬಿಟ್ಟು. ಜೊತೆಗೆ ಫ್ರೆಂಡ್ಸ್, ಇನ್ನು ರಾತ್ರಿನೇ ನಾನು ನೆನೆ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತ್ಯ ಎಲ್ಲ ನೆನೆ ಹಾಕಿ ರುಬ್ಬಿಟ್ಟಿದ್ದೆ. ಮತ್ತು ಜೊತೆಗೆ ಫ್ರೆಂಡ್ಸ್, ಲೇಟ್ ಆಗಿದ್ದ ಜೊತೆಗೆ ಸ್ವಲ್ಪ ಹಿಟ್ಟು ರುಬ್ಬೋದು ಕೂಡ ಲೇಟ್ ಆಗಿಬಿಡ್ತು. ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ದಟ್ ಹಾಗಾಗಿ ನಾನು ಪಾತ್ರೆ ಕೂಡ ವಾಶ್ ಮಾಡಲಿಲ್ಲ, ಇನ್ನೂ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಮಲ್ಕೊಂಡ್ವು. ಹಾಗೆ ಫ್ರೆಂಡ್ಸ್, ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು. ನನ್ನ ಮಕ್ಕಳು ಮಲಗೋದು ಇನ್ನೂ ಲೇಟ್ ಮಾಡ್ತಾರೆ. ಅವರು ಮಲ್ಕೊಳ್ಳಿ ಅಂತ ಹೇಳ್ತಾನೆ ಇರಬೇಕು. ಹಾಗೆ ಫ್ರೆಂಡ್ಸ್, ಇನ್ನು ಹಿಟ್ಟು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಇಡ್ಲಿ ಮಾಡ್ಕೊಂಬಿಡೋಣ ಅಂಥೇಳಿ ಇಡ್ಲಿ ಚಟ್ನಿ ಓಕೆ ತಿಂತಾನೆ ನನ್ನ ಮಗ. ಸೊ ದಟ್ ಹಾಗಾಗಿ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಇಡ್ಲಿಗಂತ ನಾನು ಫ್ರೀಜ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಒನ್ ಟೈಮ್ ನಾನು ದೋಸೆಗೆ ನೆನೆಹಾಕೊಂಡ್ರೆ ದೋಸೆ ಇಡ್ಲಿ ಎರಡಕ್ಕೂ ನಾನು ಬ್ಯಾಟರ್ನ ಸಪ್ರೇಟ್ ಮಾಡಿ ಎತ್ತಿಟ್ಬಿಡ್ತೇನೆ. ಸೊ ಇವಾಗ ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ
ಸೊ ಹಾಗೆ ಫ್ರೆಂಡ್ಸ್ ಇನ್ನು ನನಗೆ ಲೇಟಾಗಿ ಎದ್ದಿದ್ದಕ್ಕಿಂತ ಹೆಚ್ಚಾಗಿ ಟೈಮಿಂಗ್ಸ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು. ಎಷ್ಟಾಯಿತು ಟೈಮ್ ಆಯಿತು ಅಂತೇಳಿ ನನಗೆ ಜಾಸ್ತಿ ಒಂದು ಸ್ವಲ್ಪ ಕೆಲಸ ಮಾಡೋದು, ಟೈಮ್ ನೋಡೋದು ಆಲ್ಮೋಸ್ಟ್ ಇದೇ ಥರ ಆಗ್ತಾಯಿತ್ತು. ಯಾಕೆಂದರೆ ಲೇಟಾಗಿ ಎದ್ದರೆ ನೋಡಿ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ. ಸೊ ಆದಷ್ಟು ಬೇಗ ಎದ್ದೇಳೋದೆ ಅಂದರೆ ಫ್ರೆಂಡ್ಸ್ ನಾನು ಎದ್ದೇಳ್ತಾ ಇದ್ದೆ, ಬಟ್ ಹೆಲ್ತ್ ಇಶ್ಯೂ ಅನಿಸುತ್ತೆ ನನಗೆ, ಯಾಕೋ ಎದ್ದೇಳೋಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಹಾಗೆ ಫ್ರೆಂಡ್ಸ್ ಇನ್ನು ಇರೋದ್ರಿಂದ ಪಕ್ಕದಲ್ಲಿ ತವನು ಪ್ಯಾನು ಕೂಡ ಇಟ್ಬಿಡ್ತಾ ಇದ್ದೀನಿ. ಹಾಗೆ ದೋಸೆ ಮಾಡ್ಕೊಳ್ಳೋಣ, ಈ ಕಡೆ ಪಲ್ಯ ದೋಸೆ ಮಾಡ್ಕೊಂಬಿಡೋಣ ಅಂತೇಳಿ. ಹಾಗೆ ಇನ್ನು ಈ ಕಡೆ ಫ್ರೈಯಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇಲ್ಲೊಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ ಜೊತೆಗೆ ಸ್ವಲ್ಪ ಸಾಸಿವೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೇನಾದರೂ ಟೈಮಿಂಗ್ಸ್ ಇದ್ದಿದ್ರೆ ಫಸ್ಟ್ ನಾನು ಈರುಳ್ಳಿನ ಮಾಡಿಕೊಂಡು ನೆಕ್ಸ್ಟ್ ನಾನು ಹಸಿಮೆಣ್ಸಿನ್ಕಾಯಿ, ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಬಟ್ ಐ ಹ್ಯಾವ್ ನೋ ಟೈಮ್, ಸೊ ದಟ್ ಹಾಗಾಗಿ ಒಟ್ಟಿಗೆ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆ ಕಡೆ ಪ್ಯಾನ್ ಕೂಡ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಸಹ ದೋಸೆ ಮಾಡ್ಕೊಂಬಿಡೋಣ ಅಂತೇಳಿ ಅಟ್ ಎ ಟೈಮ್ 2 ಕೆಲಸ ಫಟಾಫಟ್ ಅಂತ ಮುಗಿಸ್ಕೊಂಬಿಡೋಣ. ಟೈಮ್ ಕೂಡ ಸೇವ್ ಮಾಡೋಣ. ಎಲ್ಲಿ ಫ್ರೆಂಡ್ಸ್, ಟೈಮ್ ಆಗಿ ಹೋಗ್ತಿದೆ. ಸೊ ಹಾಗಾಗಿ 2 ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಾಕಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಸ್ಟೇಜಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿಬಿಡಿ, ಚೆನ್ನಾಗಿ ಫ್ರೈ ಆಗೋಗುತ್ತೆ. ಹಾಗೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆ. ಸೊ ಹಾಗೆ ಇನ್ನೊಂದು ಕಡೆ ಟೈಮಿಂಗ್ಸ್ ಮೇಲೆ ನನ್ನ ಫುಲ್ಲು ಗಮನ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಚಿಕ್ಕ ಮಗ, ಅದರಲ್ಲೂ ಈ 2ರಲ್ಲೂ ಇನ್ನೊಂದು ಚಿಂತೆ ಏನಪ್ಪ ನನಗೆ ಜಾಸ್ತಿ ಅಂತ ಅಂದರೆ ನನ್ನ ಚಿಕ್ಕ ಮಗನ ಚಿಂತೆ. ಎದ್ದು ಬಂದುಬಿಟ್ರೆ ಮುಗೀತಲ್ಲ ಕತೆ ನಂದು, ಕೆಲಸ ಆಗೋದು ಇಲ್ಲ. ಆಮೇಲೆ ನನ್ನ ಮಗನಿಗೆ ಸ್ಕೂಲಿಗೂ ಲೇಟ್ ಆಗಿಬಿಡುತ್ತೆ. ಸೊ ನನ್ನ ಮಗನ ಇವತ್ತು ಎಬ್ಬಿಸ್ಕೊಂಡಿದ್ದು ಲೇಟ್ ಆಗಿತ್ತು ಫ್ರೆಂಡ್ಸ್. ಯಾಕೆಂದರೆ ನಂದೇ ಇನ್ನೂ ಕುಕ್ಕಿಂಗ್ ಮುಗ್ದಿಲ್ಲ. ನಾವು ನೀನು ಎಬ್ಬಿಸ್ಕೊಂಡ್ಬಿಡೋಣ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬಿಸ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಲೇಟಾಗಿ ಎಬ್ಬಿಸ್ಕೊಂಡ್ಬಿಟ್ಟೆ. ಹಾಗೆ ಇಲ್ಲಿ ಚೆನ್ನಾಗಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಥರ. ಹಾಗೆ ಫ್ರೆಂಡ್ಸ್ ಇನ್ನು ಈ ಸ್ಟೇಜಲ್ಲಿ ನಾನು ಸ್ವಲ್ಪ ದೋಸೆಗೆ ಎಣ್ಣೆನ ಮೇಲೇ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಹಸಿ ಅವರೆಕಾಳು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಆಲೂಗಡ್ಡೆನೇ ಮುಂಚೆನೇ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆಲೂಗಡ್ಡೆ ನೋಡಿ ಈ ಥರ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ. ಯಾವಾಗಲೂ ಅವರೆಕಾಳು ಪಲ್ಯಗೆ ಆಲೂಗಡ್ಡೆ ಹಾಕೋದ್ರಿಂದ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ದಟ್ ಹಾಗಾಗಿ ನೋಡಿ ಹಸಿ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಅವರೆಕಾಳು ತೊಗೊಬಂದಿದ್ರಂತೆ ಫ್ರೆಂಡ್ಸ್. ಇನ್ನೇನು ಅವರೆಕಾಳು ಸೀಸನು ಬಂತು ಅಂತಲೇ ಅಂದ್ಕೊಳ್ತೀನಿ. ಸೊ ಇವಾಗೆಲ್ಲ ಹಾಕಿದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಉಪ್ಪನ್ನು ಸಹ ನೋಡಿ ನೀವು ಹಾಕ್ಕೋಬೋದು. ಇನ್ನು ಹಸಿ ಅವರೆಕಾಳು ರಾತ್ರಿ ಬಿಡಿಸೋದು ಲೇಟ್ ಆಯಿತು ಫ್ರೆಂಡ್ಸ್. ಹಾಗಾಗಿ ಆ್ಯಕ್ಚುಲಿ ತುಂಬ ಏನೇನೋ ಕೆಲಸದ ಮಧ್ಯೆ ಲೇಟ್ ಆಗೇ ಹೋಯಿತು ನೈಟು. ಅದು ಇವಾಗ ಬೆಳಗ್ಗೆ ನೋಡಿ ನನಗೆ ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಇದೆ. ಈಗ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ದೆಲ್ಲ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿದ್ದೆ. ಅವರೆಕಾಳಿಗೆ ಹುಣಸೆಹಣ್ಣು ರಸ ಬಿಡೋದ್ರಿಂದ ಅದ್ರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಮನೇಲೇ ಮಾಡಿದಂಥ ಮಸಾಲ ಪೌಡ್ರು ಅಂದರೆ ಸಾಂಬಾರು ಪುಡಿ ಅಂತೀವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಅದಾದಮೇಲೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಕಮ್ಮಿ ಪೆಪ್ಪರ್ ಪೌಡರ್, ಜೊತೆಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಜೊತೆಗೆ ಫ್ರೆಂಡ್ಸ್ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ. ಅದಾದಮೇಲೆ ಇನ್ನು ಇದನ್ನು ಕಾಳು ಮತ್ತು ನಾನು ಹಾಕಿರೋಂಥ ಆಲೂಗಡ್ಡೆ ಅಷ್ಟು ಮುಳುಗೋಷ್ಟು ನೀರನ್ನ ಹಾಕಿ, ಜೊತೆಗೆ ಹುಣಸೆಹಣ್ಣು ರಸ ಇದೆಯಲ್ಲ ಅದನ್ನು ಸಹ ಹುಣಸೆಹಣ್ಣು ಚೆನ್ನಾಗಿ ಕಿವುಚಿ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಕಾಳು ಮತ್ತು ಆಗಿದಂಥ ಆಲೂಗಡ್ಡೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇನ್ನು ಪಕ್ಕದಲ್ಲಿ ದೋಸೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗಂತೂ ಪುಟಾಣಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ.
ನಿಮಗೆ ಫ್ರೆಂಡ್ಸ್ ನನ್ನ ಮಗನ ಲಂಚ್ ಬಾಕ್ಸ್ಗೆ ಅಂತೇಳಿ ಪುಟಾಣಿ ದೋಸೆ ಕೊಟ್ಟು ಕಳಿಸ್ತೀನಿ ಸಾಕು. ಸುಮ್ಮನೆ ತಿನ್ನಲ್ಲ, ಹೇಳ್ತಾನೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಇನ್ನು ಪಲ್ಯನೂ ಸಹ ಆಗ್ತಾ ಇದೆ. ಸೊ ಟೈಮ್ ಕೂಡ ಆಯಿತು ಫ್ರೆಂಡ್ಸ್, ದೋಸೆನೂ ಆಗಿದೆ. ಇನ್ನು ಇಷ್ಟು ದೋಸೆ ಹಿಟ್ಟಿದೆ ಬ್ಯಾಟರಿಂದ. ಹಾಗೆ ಫ್ರೆಂಡ್ಸ್, ಇನ್ನು ಟೈಮ್ ಕೂಡ ತುಂಬಾ ಆಯಿತು ಅಂತಲೇ ಹೇಳ್ಬೋದು. ಟೈಮ್ ತೋರಿಸ್ತಿದ್ದಾಗ ಎಷ್ಟಾಗಿದೆ ಅಂತೇಳಿ ನೋಡಿ ಫ್ರೆಂಡ್ಸ್. ಟೈಮ್ ಬಂದುಬಿಟ್ಟು 9:45. ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ನೋಡಿ, ವಿಂಡೋನೂ ಓಪನ್ ಮಾಡಿಲ್ಲ ನಾನು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗಳನ್ನೂ ಸಹ ಎಬ್ಬಿಸ್ಕೋಬೇಕು. ಟೈಮ್ ಆಯ್ತಲ್ವ ಆಲ್ರೆಡಿ. ಸೊ ದಟ್ ಹಾಗಾಗಿ ನಾನು ಎಬ್ಬಿಸ್ಕೊಂಡು ಅವನ್ನ ಫ್ರೆಶ್ ಅಪ್ ಮಾಡಿ ಅವ್ನ ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಬೇಕು. ಸೊ ವಿಡಿಯೋ ನಮ್ಮ ಕಡೆ ಯಾರಿಗೂ ಸ್ಕಿಪ್ ಮಾಡಿ ನೋಡಿ. ನನ್ನ ಮಕ್ಕಳಿಗೆ ತೋರಿಸ್ತೀನಿ ರೇ. ಟೈಮ್ ಆಯಿತು ಫ್ರೆಂಡ್ಸ್. ಒಬ್ಬ ಒಂದೊಂದು ಮಾಡ್ಕೊಂಡಿದ್ದಾನೆ. ಲೈಟ್ ಆನ್ ಆಗಲ್ಲ ಆ್ಯಕ್ಚುಲಿ. ಸಣ್ಣ ಜಾಲಿ ಆಗ್ಬಿಟ್ಟು ನನ್ನ ಕೆಲಸ ಏನೋ ಕಂಪ್ಲೀಟ್ ಆಗಲ್ಲ. ಇವಾಗ ಸಣ್ಣನೇ ಗೊತ್ತಿಲ್ಲ ಎದ್ಬಿಟ್ಟನ. ಹಾಗಾಗಿ ಫ್ರೆಶ್ ಅಪ್ ಆಗಿಬಿಡ್ತೀನಿ. ನಿನ್ನೆನೂ ಇದೇ ಆಗಿದ್ದು. ಸೊ ಲೆಟ್ಸ್ ಗೋ. ಹಾಗೆ ಫ್ರೆಂಡ್ಸ್, ಲೇಟಾಗಿದ್ದರೆ ಏನೆಲ್ಲ ಅನಾಹುತ ಆಗ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಏನಾಯ್ತು ಅಂದರೆ, ಸ್ವಲ್ಪ ಬೇಗ ಇದ್ದರೆ ನಾವು ಆರಾಮ್ಸಾಗಿ ಕೆಲಸ ಮಾಡ್ಕೊಬೋದು. ನನಗೇನು ಬೆಳಿಗ್ಗೆ ಬರಬೇಕು, ಕೆಲಸ ಮಾಡ್ಕೋಬೇಕು, ಈ ಥರ ಫೀಲ್ ಬರೋಲ್ಲ. ಓಕೆನಾ. ನಾವು ಲೇಟಾಗಿ ಎದ್ದೇಳೋದು, ಅರ್ಜೆಂಟಲ್ಲಿ ಮಾಡ್ಕೊಳಕ್ಕೆ ಹೋಗೋದು, ಹಾಗೆ ಮಾಡಿದ್ರೆ ನಮಗೆ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ, ಮನೆ ಕೆಲಸದ ಮೇಲೂ ಇಂಟ್ರೆಸ್ಟ್ ಬರಲ್ಲ, ಹಂಗಾಗಿರುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ಏನಾಯಿತು ಅಂತಂದರೆ, ಎಂಥ ಕೆಲಸ ಆಯಿತು ಅಂದರೆ, ನಾನು ದೋಸೆ ಮಾಡ್ಕೊಂಡಲ್ವ ನೋಡಿ. ಈ ದೋಸೆ ತರಕಾರಿ ಎಲ್ಲ ತೊಳ್ಕೊತೀನಲ್ಲ ಫ್ರೆಂಡ್ಸ್, ಆ ನೀರಲ್ಲಿ ಬಿದ್ದೋಗ್ಬಿಡ್ತು ಇದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಹೋಗಿ. ಸೊ ಅರ್ಜೆಂಟಾಗಿ ಹೆಂಗೆ ಹೇಳಿತ್ತು ನೋಡಿ. ಸೊ ಲೇಟಾಗಿ ಬೇಗ ಎದ್ದಾಡಬೇಕು. ನಾನು ಲೇಟಾಗಿ ಎದ್ದೇಳಬೇಕು, ಯಾಕೆಂದರೆ ನಾನು ಬೇಗನೆ ಎದ್ದೇಳ್ತೀನಿ. ಬಟ್ ಸ್ಟಿಲ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ನೈಟು ಹಿಟ್ಟೆಲ್ಲ ರುಬ್ಬಿ ಅವನಿಗೆ ಹೋಮ್ವರ್ಕ್ ಮಾಡಿಸಿ ಎಲ್ಲ ಮಾಡಿದಷ್ಟರಲ್ಲಿ ಲೇಟ್ ಆಗಿಬಿಟ್ಟು. ಸೊ ದಟ್ ಹಾಗಾಗಿ ಓಕೆನಾ. ಸೊ ಆದಷ್ಟು ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋದು ಉತ್ತಮ. ಬಟ್ ಲೇಟಾಗಿ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಅನಾಹುತ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಟೈಮ್ ಆಯಿತು. ಇವಾಗ ನನ್ನ ಮಗನ ಎಬ್ಬಿಸಿ ಫ್ರೆಶ್ ಅಪ್ ಮಾಡೋಣ. बच्चा बच्चा
ಟೈಮ್ ಆಗಿದೆ ರೀ ಅವನಿಗೆ 9 ಗಂಟೆ. ಸ್ವಲ್ಪ ರೆಡಿ ಮಾಡಿಸ್ತೀನಿ. ಟೈಮ್ ಆಗಿದೆ, 9 ಗಂಟೆ ಆಗಿದೆ. ಹೆಚ್ಚಿನ ನೀನು 9 ಗಂಟೆ ಆಗಿದೆ ಸ್ಕೂಲಿಗೆ. ನೋಡು 9 ಗಂಟೆ ಇದ್ದೇನೆ. ಯಾವಾಗ ರೆಡಿ ಮಾಡಿಸ್ಲಿ? ಟೈಮ್ ನೋಡೋದು ಎಷ್ಟಾಗಿದೆ ನೋಡು ನೀನೆ. ಟೈಮ್ ಯಪ್ಪ ಹೆಚ್ಚಿದ್ದು ಟೈಮ್ ಆಗಿದೆ. ಎದ್ದಾಳ್ಕಂದ ಎಲ್ಲ ಮಕ್ಕಳು ಹೋಗಿರ್ತಾನೆ. ಇದೇ ಮಾಡ್ತಿರ್ತೀವಿ ವಂಶ ಬಟ್ಟೆ ಬೇರೆ ಏನಿಲ್ಲ ಎದ್ದಾಳ್ಕಂದ. ಅಮ್ಮ ಟೈಮ್ ಆಗಿದೆ ಬಿಡು. ಜನ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾನೆ. ನಾನು ಆಟಕ್ಕೆ ಪಾಪ ಅಂದ್ರೆ ಮಾಡ್ಬೇಕು. ನನ್ನ ಟೆಸ್ಟ್ ಆಯ್ತು ಇವತ್ತು. ಸ್ಕೂಲಿಗೆ ಹೋಗ್ಬೇಡ. ಎಲ್ಲ ಮಕ್ಕಳು ಹೋಗಿದ್ದಾರೆ. ರೆಡಿ ಎಲ್ಲ ಹೋಮ್ವರ್ಕ್ ಮಾಡಿದ್ದಾನೆ ರಾತ್ರಿ ಈಸಿಯಾಗಿ. ಒಂಚೂರು ಮಕ್ಕ ತೋರಿಸ್ತೀನಿ. ನೆನ್ನೆ ಸ್ನಾನ ಮಾಡ್ಸಿದ್ದೀನಿ. ಇವತ್ತು ಸ್ನಾನ ಮಾಡ್ಸಲ್ಲ. ಚಳಿ ಆಗತ್ತಾರ. ಅದ್ ಯಾವ ಸ್ಕೂಲಿಗೆ ಹೋಗ್ತೈತೆ? ಈ ಸ್ಕೂಲಿಗೆ ಹೋಗ್ತೈತೆ. ಸ್ಕೂಲಿಗೆ ಹೋಗೋದ್ರಿಂದ ತಿಕ್ಕದ್ಮೇಲೆ ಊಟನೇ ದೋಸೆ ಹಾಕಿದ್ದೀನಿ ಸ್ಕೂಲಿಗೆ. ಲಂಚ್ ಬಾಕ್ಸಿಗೆ ಆಯ್ತಾ? ಇಡ್ಲಿ ಹಾಕಿಲ್ವಾ? ಇಡ್ಲಿ ಹಾಕಿಲ್ಲ. ನಾಳೆ ಇಡ್ಲಿ ಸಂಡೆ ಸ್ಟೇಷನ್ ಮಾತಿ ಬರೋದು. ಅವ್ರಿಗೆ ಅಷ್ಟು ಗೊತ್ತಿಲ್ಲದೆ ವರ್ಕ್ ಮಾಡ್ತಾರೆ ಅಂದ್ರೆ ಅಂತಾರ ಬೈತಾರೆ ಅಂತ. ಹೌದು. ಬಾಯ್ ಬಾಯ್. ಸರಿ ಬಾಯ್. ಚಪ್ಪಲಿ ಹಾಕ ಬಂಗಾರ. ಇಲ್ಲಿ ಚಪ್ಪಲಿ ಯಕ್ಷಿತನ ಇಲ್ಲಿ ಅದ ಹಾಕೊಂಡು ಹೋಗ್ತೀಯಾ? ಸರಿ ಬಾಯ್. ಹುಷಾರ್. ನೀ ಪೆಟ್ರೋಲ್ ಹಾಕಿಸ್ಬೇಕಲ್ಲ. ಹಂಗಾರೆ ಇದು ಪೆಟ್ರೋಲಿಂದು ತಗೊಂಡೋಗಿ ಬಾಟ್ಲು. ಅದು ಫುಲ್ಲು ಖಾಲಿ ಖಾಲಿ ಹೊಡಿತೈತೆ. ಎಷ್ಟೈತೆ? ಮತ್ತೊಂಥರ ಸೌಂಡ್ ಬರುತ್ತಲ್ಲ ಅದು ಖಾಲಿ ಖಾಲಿ ಸೌಂಡು. ಏನ್ರಿ? ಹೊಡೆದಿದ್ದಾರಾ? ಹಾ ಏನ್ರಿ? ಓನರ್ ಅಂಕಲ್ ಇಲ್ಲ. ಅರೇ
ನೀನಲ್ವಾ ಅರ್ಧಕ್ಕೆ ಆಫ್ ಮಾಡು ಅಂತ ಹೇಳೋದು. ನಾನು ಕರೆಕ್ಟಾಗಿ ಫೋಕಸ್ ಮಾಡಿ ಆಫ್ ಮಾಡಿರ್ತೀನಿ. ಬಾಯ್. ಅದೇ ಫ್ರೆಂಡ್ಸ್, ಫೈನಲಿ ನನ್ನ ಮಗನ ಬಿಟ್ಟು ಕ್ಲೋಸ್. ಓನರ್ ಅಂಕಲ್ಲು ಇಲ್ಲ ಅಲ್ವಾ? ಓನರ್ ಅಂಕಲ್ ಇಲ್ಲ ಬಂದ್ರಿ ಬಟ್ ಮಳೆ ಇದೆ ಪಿಚ್ಚಲ್ಲಿ. ಮಳೆ ತಗೋ ಒಂದೇ ಎರಡಿದೆ. ಮಳೆ ಬೇಕಿತ್ತು. ಬಾ. ಅಯ್ಯ ಅಯ್ಯೋ ಬಂಗಾರಿ, ಸಿಪ್ಪೆನಾ ನಿಮ್ಮ ಅಣ್ಣ ಬಿಸಾಕ್ತೀನಂತ ಎಲ್ಲಿ ಬಿಸಾಕಿದ ನೋಡು. ಬೈಸ್ಕೊಂತೀವಿ ನಾವು ಮಾಡೋವೆಲ್ಲ ಇಂಥವೆ ನಿಮ್ಮ ಅಣ್ಣ. ಇದೆ ಸೊ ಹಾಗಾದ್ರೆ ಬಿಟ್ಬಂದು ನಾವು ಮಳೆ ಬೇಕಿತ್ತು ಒಂದೆರಡು ಸಾಕೆ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಇಲ್ಲ ಫೈನಲಿ ನನ್ನ ಮಗನ ಕಳಿಸಿದೆ ಅಂತ ಅಂದರೆ ಅವನಿಗೆ ಇವತ್ತಿನ ಬ್ರೇಕ್ಫಾಸ್ಟ್ ಅಂತೇಳಿ ಪಾಪ್ಕಾರ್ನ್ ಮಾಡಿದ್ದೆ. ಸರಿ, ಬ್ರೇಕ್ಫಾಸ್ಟ್. ಹಾಗೆ ಫ್ರೆಂಡ್ಸ್, ಇದನ್ನು ಸ್ನ್ಯಾಕ್ಸ್ ಟೈಮಿಗೆ ಅಂತೇಳಿ ಪಾಪ್ಕಾರ್ನ್ ಮಾಡಿದ್ದೆ. ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಅವರೆಕಾಳು ಪಲ್ಯ ಮಾಡ್ಕೊಂಡು ಕಳಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಯಾಕೋ ಇತ್ತೀಚೆಗೆ ಊಟನೇ ಮಾಡ್ತಾನೆ. ಐ ಡೋಂಟ್ ನೋ ವೈ ಅಂತ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ. ಫ್ರೆಂಡ್ಸ್, ಚೆನ್ನಾಗಿ ಊಟ ಮಾಡ್ತಾಯಿದ್ದ, ಬಟ್ ಸ್ಟಿಲ್ ಇವಾಗ ಸ್ವಲ್ಪ ಊಟ ಮಾಡ್ತಾಯಿಲ್ಲ. ಒಂದು ತುತ್ತು ವಾಮಿಟಿಂಗ್ ಮಾಡ್ಕೊಳಕ್ಕೆ ಹೋಗ್ತಾನೆ. ಇದ್ರ ಬಗ್ಗೆ ನಿಮ್ಮ ಕಡೆ ಏನಾದರೂ ಸೊಲ್ಯೂಷನ್ ಇದ್ದರೆ ಖಂಡಿತ ನಾನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗನ ನೀವು ನೋಡೋದಾದರೆ ನೋಡಿ, ಅವನು ಸ್ಲಿಪ್ಪರ್ ಕೇಳ್ದ, ಕೊಟ್ಟೆ. ಏನು ಮಾಡ್ತಿದ್ದೆ ಬಂಗಾರಿ? ಆನ್ ಮಾಡ್ತಾ ಇದೆಯಾ? ಹಾಕು ಮಗನ, ಹಾಕು 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 ಕಂದ ಕೊಟ್ಟೆ ಫ್ರೆಂಡ್ಸ್. ಸೊ ಅವನು ಸ್ಲಿಪ್ಪರ್ ಹಾಕೊಳ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಬ್ರೇಕ್ಫಾಸ್ಟ್ನ ಸಹ ನಾನು ಮುಗಿಸ್ಕೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್, ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಓಕೆನಾ? ಅಲ್ಲಿವರೆಗೂ ಟಾಟಾ, ಬಾಯ್.